ಗುಡ್ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಡೈನಾ ಕೂರ್ಗ್. ಬಜೆಟ್ ಮಂಡನೆಗೂ ಮುನ್ನವೇ ಸಿಬಿಐ ಶಾಕ್ ಎದುರಾಗತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮುಡಾ ಸೈಟ್ ಕೇಸ್ ತನಿಖೆಗೆ ಸಿಬಿಐ ಟೀಮ್ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇವತ್ತಿನಲ್ಲಿ ಮೂಡುತ್ತೆ. ಇನ್ನು ಹೈಕೋರ್ಟ್ ವಿಶೇಷ ಪೀಠ ಏನ್ ಆದೇಶ ಕೊಡುತ್ತೆ? ಸಿಬಿಐ ತನಿಖೆ ಅರ್ಜಿಯ ತೀರ್ಪನ್ನ ಪೀಠ ಕಾಯ್ದಿರಿಸಿದೆ. ಫೆಬ್ರವರಿ 10ರ ನಂತರ ಆದೇಶ ನೀಡುವ ಸಾಧ್ಯತೆ ಕೂಡ ಇದೆ. ಇನ್ನು ಸಿಎಂ ಪತ್ನಿ ಪಾರ್ವತಿಯವರ ಅರ್ಜಿಯಲ್ಲಿ ಫೆಬ್ರವರಿ 10ರವರೆಗೂ ತಡೆಯನ್ನ ಕೂಡ ಕೋರ್ಟ್ ನೀಡಿದೆ. ಇನ್ನು ಬಜೆಟ್ ಮುನ್ನವೇ ಸಿಬಿಐ ಶಾಕ್ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಮುಡಾ ಸೈಟ್ ಕೇಸ್ ತನಿಖೆಗೆ ಬರುತ್ತಾ ಹಾಗಾದ್ರೆ ಸಿಬಿಐ ಟೀಮ್? ಈ ಒಂದು ಪ್ರಶ್ನೆ ಕೂಡ ಈ ಒಂದು ಕ್ಷಣದಲ್ಲಿ ಎದುರಾಗುವಂಥದ್ದು. ಹಾಗೆ ನಿನ್ನೆ ಹೈಕೋರ್ಟ್ ವಿಶೇಷ ಪೀಠ ಕೆಲವೊಂದು ತೀರ್ಪನ್ನ ಕೂಡ ಕಾಯ್ದಿರಿಸಿತ್ತು. ಹಾಗೆ ವಿಶೇಷ ಪೀಠ ಯಾವ ಒಂದು ತೀರ್ಪನ್ನ ಕೊಡುತ್ತೆ, ಈ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಫೆಬ್ರವರಿ 10ರ ನಂತರ ಆದೇಶವನ್ನ ನೀಡುವ ಸಾಧ್ಯತೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಅರ್ಜಿಯನ್ನ ಫೆಬ್ರವರಿ 10ನೇ ತಾರೀಕುವರೆಗೂ ಕೂಡ ಕೋರ್ಟ್ ತಡೆ ನೀಡಿದೆ. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ನಿವೇಶನ ಹಂಚಿಕೆ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಎದುರಾಗ್ತಾ ಇದೆ. ಹಾಗೆ ಅವರ ಪತ್ನಿ ಪಾರ್ವತಿ ಜೊತೆಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ಜಾರಿ ನಿರ್ದೇಶನಾಲಯ ಏನು ಇಡಿ ಅಂತ ಕರಿತೀವಿ, ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ಮೊದಲೇ ನೋಟಿಸ್ ಅನ್ನ ಕೂಡ ಜಾರಿಗೆ ಮಾಡಿತ್ತು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹಾಗೆ ಸಚಿವ ಬೈರತಿ ಸುರೇಶ್ ಅವರು ಹೈಕೋರ್ಟ್ನಲ್ಲಿ ಪ್ರತ್ಯೇಕವಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 11 ಗಂಟೆಗೆ ಒಮ್ಮೆ ಹಾಗೆ ಮಧ್ಯಾಹ್ನ 3ರ ನಂತರ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಹೈಕೋರ್ಟ್ ತೀರ್ಪು ಕಾಯ್ದಿರಿಸುತ್ತಿದ್ದಂತೆ ತಳಮಳ ಹೆಚ್ಚಾಗಿದೆ. ಸಿಎಂ ಸಿದ್ದು ಬಣದಲ್ಲಿ ಹೈಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಇದರದ್ದೇ ಚರ್ಚೆ ಕೂಡ ನಡೀತಾ ಇದೆ. ಸುಮಾರು 5 ಗಂಟೆಗಳ ಕಾಲ ನಿನ್ನೆ ವಿಚಾರಣೆ ಕೂಡ ನಡೆಯಿತು ಕೋರ್ಟ್ನಲ್ಲಿ. ಸಿಬಿಐಗೆ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಅವರ ವಕೀಲರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಕೂಡ ಮಂಡಿಸಿದ್ರು. ಸರ್ಕಾರ ಸಿಎಂ ಪರ ಕಪಿಲ್ ಸಿಬಲ್ ಅವರು ಕೂಡ ನ್ಯಾಯವನ್ನ ಮಂಡಿಸಿದ್ರು. ಜೊತೆಗೆ ಅಭಿಷೇಕ್ ಸಿಂಘ್ವಿ ಕೂಡ ವಾದವನ್ನ ಮಂಡಿಸಿದ್ರು. ಭೂಮಾಲೀಕ ದೇವರಾಜು ಪರ ವಾದವನ್ನ ಮಂಡಿಸಿದ ದುಷ್ಯಂತ್ ದವೆ ಈ ಪ್ರಕರಣದಲ್ಲಿ ರಾಜಕೀಯ ದುರುದ್ದೇಶ ಇದೆ, ಸಿಎಂ ಅವರು ಬೇಕಂತಲೇ ಟಾರ್ಗೆಟ್ ಆಗಿದ್ದಾರೆ, ಯಾಕಂದ್ರೆ 15 ವರ್ಷದ ಪ್ರಕರಣ ಈಗ ಯಾಕೆ ತನಿಖೆ ಕೇಳ್ತಾ ಇದ್ದಾರೆ ಹೀಗಂತ ಕೂಡ ಪ್ರಶ್ನಿಸಿದ್ರು. ಲೋಕಾಯುಕ್ತರನ್ನ ಬಿಟ್ಟು ಸಿಬಿಐ ತನಿಖೆ ಯಾಕೆ ಬೇಕು ಅಂತ ಸಿಎಂ ಪರವಾಗಿ ವಕೀಲರು ವಾದವನ್ನ ಮಂಡಿಸಿದ್ರು. ಇನ್ನು ನಿನ್ನೆ 5 ಗಂಟೆಗಳ ಕಾಲ ವಿಚಾರಣೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಅವರನ್ನ ಏನು ಮುಡಾ ಹಗರಣಕ್ಕೆ ಸಿಲುಕಿ ಹಾಕಿಸಿಕೊಳ್ಳುವಂತಹ ಅಥವಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಂತ ಹೇಳಿ ಇನ್ನು 15 ವರ್ಷದ ನಂತರ ಏನಕ್ಕೆ ಈ ಪ್ರಕರಣದ ತನಿಖೆ ಕೇಳ್ತಾ ಇರೋದು ಅನ್ನೋದನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಯಿತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮುಂದುವರೆದಿದೆ. ಸದ್ಯ ಪತ್ನಿಗೆ ತಾತ್ಕಾಲಿಕ ರಿಲೀಫ್ ಅಂತಾನೆ ಹೇಳಬಹುದು. ಇಡಿ ವಿಚಾರಣೆಯಿಂದ ಸದ್ಯಕ್ಕೆ ಬಿಎಂ ಪಾರ್ವತಿ ಪಾರಾಗಿದ್ದಾರೆ. ಫೆಬ್ರವರಿ 10ರವರೆಗೂ ಇಡಿ ವಿಚಾರಣೆಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಇಡಿ ನೋಟಿಸ್ಗೆ ತಡೆ ನೀಡಿ ಆದೇಶವನ್ನ ಧಾರವಾಡ ಪೀಠ ಕೊಟ್ಟಿರೋದು. ಇಂದು ವಿಚಾರಣೆಗೆ ಬರಬೇಕು ಅಂತ ಇಡಿ ಅಧಿಕಾರಿಗಳು ಕೂಡ ಹೇಳಿದ್ರು. ಸಿಎಂ ಪತ್ನಿ ಜೊತೆಗೆ ಸಚಿವ ಬೈರತಿ ಸುರೇಶ್ಗೂ ಕೂಡ ಬಿಗ್ ರಿಲೀಫ್ ಅಂತಾನೆ ಹೇಳಬಹುದು. ಇನ್ನು ಮುಂದಿನ ವಿಚಾರಣೆವರೆಗೂ ಕೂಡ ಇಡಿ ಸಮನ್ಸ್ಗೆ ತಡೆಯಾಜ್ಞೆಯನ್ನ ಕೋರ್ಟ್ ನೀಡಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಕೂಡ ಟೆನ್ಷನ್ ಮುಂದುವರಿದೆ. ಪತ್ನಿಗೆ ತಾತ್ಕಾಲಿಕ ರಿಲೀಫ್. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈಗ ಬಜೆಟ್ ಮಂಡನೆಗೆ ಮುಂಚೆವೇ ಈಗ ಸಿಬಿಐ ತನಿಖೆ ಆಗತ್ತಾ ಈಗ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಏನು ಸಿಎಂ ಲೋಕಾಯುಕ್ತ ತನಿಖೆಯನ್ನು ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣರವರು ಸಿಬಿಐ ತನಿಖೆಯನ್ನ ಕೋರಿ ಮುಡಾ ಹಗರಣದ ವಿಚಾರವಾಗಿ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆ 2 ಕಡೆಯಿಂದ ಆಗಿರ್ತಕ್ಕಂಥದ್ದು. ಈಗ ಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸಿರ್ತಕ್ಕಂಥದ್ದು. ಇದರ ನಡುವೆ ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ ಅವರಿಗೆ ಇಡಿ ಸಮನ್ಸ್ ನೀಡಿ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಏನು ಒಂದು ಸಮನ್ಸ್ ಅನ್ನು ನೀಡಿತ್ತು. ಅದರ ವಿಚಾರವೂ ಕೂಡ ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಇಬ್ರು ಕೂಡ ಪ್ರತ್ಯೇಕವಾದಂತಹ ಅರ್ಜಿಗಳನ್ನ ಕೂಡ ಸಲ್ಲಿಸಿದ್ರು. 2 ಅರ್ಜಿಗಳು ಕೂಡ ವಿಚಾರಣೆ ಆಗಿ ಈಗ ಅದಕ್ಕೂ ಕೂಡ ತಡೆಯಾಜ್ಞೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಈಗಾಗಲೇ ಅಂದ್ರೆ ಸಿಎಂ ಪತ್ನಿಯವರ ಪರವಾದಂತಹ ವಕೀಲರು ಈಗಾಗಲೇ ಒಂದು ತನಿಖಾ ಸಂಸ್ಥೆಯಿಂದ ತನಿಖೆ ನಡೀತಾ ಇರುವಾಗ ಮತ್ತೊಂದು ಇಲಾಖೆಯಿಂದ ತನಿಖೆ
ನಡೆಸುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ವಿಚಾರಗಳನ್ನ ಕೂಡ ಪ್ರಮುಖವಾಗಿ ಎತ್ತಿರ್ತಕ್ಕಂಥದ್ದು. ಇಡಿ ಪರ ವಕೀಲರು ಕೂಡ ಇದನ್ನ ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಇಡಿ ಪ್ರಕರಣ ದಾಖಲು ಮಾಡಿ ವಿಚಾರಣೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಮಾಹಿತಿ ಹಾಕು ದಾಖಲೆ ಮಾಡುವಂತಹ ಕೆಲಸ ಮಾಡ್ತಿದೆ ವಿನಃ ಈ ಒಂದು ಪ್ರಕರಣದಲ್ಲಿ ಆದೇಶವನ್ನ ಸಂಪೂರ್ಣವಾಗಿ ಯಾವುದೇ ರೀತಿಯ ಮಾಡ್ತಾ ಇಲ್ಲ. ಈ ಪ್ರಕರಣದಲ್ಲಿ ಸಿಎಂ ಪತ್ನಿ ಅವರ ಪಾತ್ರ ಎಷ್ಟಿದೆ ಅನ್ನುವಂತ ನಿಟ್ಟಿನಲ್ಲಿ ವ್ಯವಹಾರಗಳು ಯಾವ ರೀತಿಯಾದಂತಹ ವ್ಯವಹಾರಗಳು ನಡೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಕಲೆ ಹಾಕುವಂತ ದೃಷ್ಟಿಯಿಂದ ನೋಟಿಸ್ ಅನ್ನ ನೀಡಿದೆ ಹೊರತು ಅವರನ್ನ ಯಾವುದೇ ರೀತಿಯ ಸುಪರ್ದಿಗೆ ಪಡೆಯುವಂತದ್ದಾಗ್ಲಿ ಬಂಧನ ಮಾಡುವಂತದ್ದಕ್ಕಾಗ್ಲಿ ನೋಟಿಸ್ ಅನ್ನ ನೀಡಿಲ್ಲ ಅನ್ನುವಂತ ವಿಚಾರಗಳನ್ನ ತಿಳಿಸಿರ್ತಕ್ಕಂಥ. ಇನ್ನು ಭೈರತಿ ಸುರೇಶ್ ರವರ ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಪ್ರಕರಣದಲ್ಲಿ ಭೈರತಿ ಸುರೇಶ್ ರವರ ಪಾತ್ರ ನೇರವಾಗಿ ಎಲ್ಲಿಯೂ ಕೂಡ ಇಲ್ಲ. ಆರೋಪಿಗಳ ಒಂದು ಲಿಸ್ಟ್ ನಲ್ಲೂ ಕೂಡ ಭೈರತಿ ಸುರೇಶ್ ರವರು ಇಲ್ಲ. ಹೀಗಾಗಿ ಭೈರತಿ ಸುರೇಶ್ ರವರನ್ನ ಯಾಕೆ ನೇರವಾಗಿ ವಿಚಾರಣೆಗೆ ಇಡಿ ಕರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಭೈರತಿ ಸುರೇಶ್ ಪರ ವಕೀಲರು ವಾದವನ್ನ ಮಾಡಿದ್ರೆ ಇಡಿ ಪರ ವಕೀಲರು ಭೈರತಿ ಈ ಒಂದು ಪ್ರಕರಣದಲ್ಲಿ A1, A2, A3, A4 ಆರೋಪಿ ಹಾಗೂ ಇತರೆ ಆರೋಪಿಗಳು ಅನ್ನುವಂತಹ ಇತರೆ ಆರೋಪಿಗಳು ಅಂತಿದೆ. ಹೀಗಿರುವಾಗ ಎಲ್ಲರೂ ಯಾರನ್ನ ಬೇಕಾದ್ರೂ ಕೂಡ ಆರೋಪಿಯನ್ನ ಮಾಡಿ ಅವರನ್ನ ತನಿಖೆಗೆ ಒಳಪಡಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾರೆ. ಅನಂತರದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನರವರು ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿ ಆದೇಶ ಮುಂದಿನ ಒಂದು ಆದೇಶದವರೆಗೂ ಕೂಡ ಇವರಿಬ್ಬರಿಗೂ ಇಡೀ ವಿಚಾರಣೆಗೆ ಹಾಜರಾಗದಂತೆ ಮಧ್ಯಂತರ ತಡೆಯನ್ನ ನೀಡಿ ಫೆಬ್ರವರಿ 10ಕ್ಕೆ ವಿಚಾರಣೆಯನ್ನ ಮುಂದೂಡ್ತಾರೆ. ಎಲ್ಲೋ ಒಂದು ಕಡೆ ಈಗ ಸಾಕಷ್ಟು ನಿನ್ನೆ ಸಾಕಷ್ಟು ಚರ್ಚೆಗೆ ವಿಚಾರವಾಗಿದ್ದಂತಹ ಸಿದ್ದರಾಮಯ್ಯಗೆ ಟೆನ್ಷನ್ ಮುಂದುವರೆದಿದ್ರೆ ಸಿದ್ದರಾಮಯ್ಯ ಪತ್ನಿ ಹಾಗೂ ಭೈರತಿ ಸುರೇಶ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರ್ತಕ್ಕಂತಹದ್ದು ಡಯಾನ. ಓಕೆ, ಧನ್ಯವಾದಗಳು ಸಂದೀಪ್ ಹೆಚ್ಚಿನ ಡೀಟೇಲ್ಸ್ಗೆ.